ತುಂಬ ಚೆನ್ನಾಗಿ ಬಂದಿದೆ ಮೂವಿ. ತಂದೆ ಮಗನ ಬಾಂಧವ್ಯ ಎತ್ತು ತೋರಿಸ್ತಾ ಇದ್ದಾರೆ. ಓಕೆ, ಫ್ಯಾಮಿಲಿ ಎಲ್ಲ ಕೂತು ನೋಡೋವಂಥ ಮೂವಿ. ತುಂಬ ಖುಷಿ ಆಗುತ್ತೆ, ಕಣ್ಣಲ್ಲಿ ನೀರು ತರಿಸಿದೆ. ಸೀಟ್ ತುದಿ ಅಂಚಲ್ಲಿ ಬಂದು ಕೂತು ಕಣ್ಣೀರು ಹಾಕ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ. ಸ್ಟೋರಿ, ಡೈರೆಕ್ಷನ್, ಕ್ಯಾಮ್ರಾ ವರ್ಕು, ಟೀಮ್ ವರ್ಕ್ ಅಂತ ಗೊತ್ತಾಗ್ತಿದೆ. ಥ್ಯಾಂಕ್ ಯು ಸೊ ಮಚ್. ಆ್ಯಕ್ಚುಲಾಗಿ ಒಂದು ತಂದೆ ಮಗನ ಸಂಬಂಧ ಆಗಲಿ, ತಂದೆ ಮಗಳ ಸಂಬಂಧ ಆಗಲಿ, ಸೊ ಹೇಗಿರಬೇಕು ಅಂತ ಎಕ್ಸಾಕ್ಟಾಗಿ ಹೇಳಿದ್ದಾರೆ. ಸೊ ಪ್ರತಿಯೊಂದು ಸೀನ್ ಆಗಲಿ ಏನೇ ಇರಲಿ ವೆರಿ ಹಾರ್ಟ್ ಟಚಿಂಗ್ ಆಗಿದೆ. ವೆರಿ ಸಕ್ಸಸ್ಫುಲ್ಲಾಗಿ ಬರುತ್ತೆ ಅಂತ ಅನಿಸುತ್ತೆ. ಮೂವಿ ಬರುತ್ತೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಕ್ಯಾಮ್ರಾ ಕ್ವಾಲಿಟಿ ಲೈಕ್ ಏನೇ ಇರಲಿ, ಪಿಕ್ಚರೈಸೇಷನ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಸಾಂಗ್ಸು ಮೋಸ್ಟ್ ವಂಡರ್ಫುಲ್. ಥ್ಯಾಂಕ್ ಯು. ಈಗ ತಂದೆ ಮಕ್ಕಳ ಬಾಂಧವ್ಯ ಕಳೆದೋಗ್ತಿರೋಂಥ ಕಾಲದಲ್ಲಿ ಈ ಮೂವಿಯಿಂದ ಬಾಂಧವ್ಯ ಬೆಸೆಯುವಂಥ ಚಾನ್ಸಸ್ ಜಾಸ್ತಿ ಇದೆ. ಶ್ರೀಕಾಂತ್ ಹುಣಸೂರು ಅವರು ಚೆನ್ನಾಗಿ ಇದು ಡೈರೆಕ್ಷನ್ ಮಾಡಿದ್ದಾರೆ. ಇದು ಈ ಕರ್ನಾಟಕದಲ್ಲಿರುವಂಥ ತಂದೆ ಮಕ್ಕಳ ಬಾಂಧವ್ಯ ಇನ್ನೂ ಗಟ್ಟಿಯಾಗಲಿ ಅನ್ನೋದೊಂದು ಮೂಡಿ ಬರುತ್ತೆ. ಅಂಥದನ್ನು ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತಪ್ಪ. ಕ್ಯಾಪ್ಟನ್ ರೋಲ್ ತುಂಬ ಚೆನ್ನಾಗಿತ್ತು. ಫಿಲಮ್ ಫುಲ್ ಚೆನ್ನಾಗಿತ್ತು. ಚೆನ್ನಾಗಿದೆ. ಫಿಲಿಮ್ ಚೆನ್ನಾಗಿದೆ. ಕ್ಯಾಪ್ಟನ್ ರೋಲಿಗೆ ಒಳ್ಳೆ ಸೆಲೆಕ್ಷನ್. ಕ್ಯಾಪ್ಟನ್ ರೋಲು ಒಳ್ಳೆ ಸೂಪರು ಚೆನ್ನಾಗಿದೆ. ನಾನು ಎದ್ದುಕೊಳ್ಳಲ್ಲ ಸರ್. ಚೆನ್ನಾಗಿದೆ ಮೂವಿ. ನಂಗೆ ಇಷ್ಟ ಆಯ್ತು. ತಂದೆ ಮತ್ತು ಮಗನ ಬಾಂಧವ್ಯ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಅಂದರೆ ಅಪ್ಪ ಮಗನ ಬಾಂಧವ್ಯ ತುಂಬ ಚೆನ್ನಾಗಿ ಅನಿಸ್ತು. ಹಾಂ, ಖಂಡಿತ ಫುಲ್ ಫ್ಯಾಮಿಲಿ ಕೂತ್ ನೋಡ್ಬೋದು. ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ ಸರ್. ಚೆನ್ನಾಗಿತ್ತು ಸರ್. ಫಿಲಮ್ ಚೆನ್ನಾಗಿತ್ತು. ಸಂಬಂಧಗಳಿಗೆ ಬೆಲೆ ಕೊಡಬೇಕು ಅನ್ನೋದು ಅರ್ಥ ಆಗುತ್ತೆ. ಪ್ರೀತಿಗಾಗಿ ಏನು ಬೇಕಾದ್ರೂ ಇದಾಗುತ್ತೆ. ಅದೇ ಮಗನ ಪ್ರೀತಿ, ಒಂದು ವಿಶ್ವಾಸ ಎಲ್ಲ ಚೆನ್ನಾಗಿತ್ತು ಸರ್. ಚೆನ್ನಾಗಿದೆ ಸಿನಿಮಾ. ಅಪ್ಪ ಮಗಳು ಯಾವ ಥರ ಇರಬೇಕು ಅನ್ನೋದು ಗೊತ್ತಾಯಿತು. ತಂದೆ ಮಗಳು ಯಾವ ಥರ ಇರಬೇಕು ಅನ್ನೋದು ಗೊತ್ತಾಯಿತು. ಚೆನ್ನಾಗಿದೆ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಪ್ರಜ್ವಲ ಅಂತ ದೇವರಾಜ ಮಗ. ಇದು ನೋಡಬೇಕಾದ್ದೆ ಎಲ್ಲರೂ ತಿಳ್ಕೊಳ್ಳೋದು ಐತೆ, ಅರ್ಥ ಮಾಡ್ಕೊಂಡು ಮುಂದೆ ಮಕ್ಕಳ ಭವಿಷ್ಯ ಏನು ತಿಳ್ಕೋಬೇಕು, ನೋಡಬೇಕಾದ್ದೆ. ಇದು ತುಂಬ ಚೆನ್ನಾಗಿದೆ. ಇನ್ನು 100% ಓಡುತ್ತೆ. ಇದು ಓಡುತ್ತೆ. ಸೂಪರ್. ಭಾರಿ ಚೆನ್ನಾಗಿದೆ ಸರ್. ಅಂದರೆ ಒಂಥರ ಮಾರಲ್ಲು ಎಲ್ಲ ಈ ರೀತಿಯಲ್ಲೂ ಚೆನ್ನಾಗಿದೆ. ಭಾರಿ ಚೆನ್ನಾಗಿದೆ. ಎಲ್ಲರೂ ನೋಡೋ ಅಂಥ ಫಿಲಮ್ ಇದೆ. ನಮಗೆ ಭಾರಿ ಚೆನ್ನಾಗಿದೆ ಸರ್. ಭಾರಿ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್ ಮೂವಿ. ಅದು ಮನಸ್ಸು ಮಿಡಿಯುವಂಥ ಚಿತ್ರ. ಈ ಕಾಲಕ್ಕೆ ಯಾವುದು ಇಷ್ಟೊಂದು ಮನಸ್ಸಿಗೆ ಎಫೆಕ್ಟ್ ಆಗಿರಲಿಲ್ಲ. ತುಂಬ ಚೆನ್ನಾಗಿದೆ ಮೂವಿ. ಪ್ರತಿಯೊಬ್ಬರು ನೋಡಬೇಕು. ಯಾವುದೋ ನೋಡಬೇಕು ಅಂತಲ್ಲ, ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕು, ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ದಯವಿಟ್ಟು ಮೂವಿ ನೋಡಿ. ಅದರಲ್ಲಿರುವಂಥ ಪ್ರತಿಯೊಂದು ಸನ್ನಿವೇಶನೂ ಫೀಲ್ ಮಾಡಿ. ಅದೆಲ್ಲರಿಗೂ ಅವಶ್ಯಕ ಇರುವಂಥ, ಅದು ಭಾವನೆಗಳಿಗೆ ಸಂಬಂಧಪಟ್ಟಂಥ ಚಲನಚಿತ್ರ. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ. ಕನ್ನಡ ಮೂವಿನ ಥಿಯೇಟ್ರಲ್ಲೇ ಬಂದು ನೋಡಿ. ಥ್ಯಾಂಕ್ಸ್. ಮಾತಾಡಿ ಮೇಡಮ್. ತುಂಬ ಚೆನ್ನಾಗಿದೆ ಪಿಕ್ಚರು. ಏನು ಇಷ್ಟ ಆಯಿತು ಅಂದರೆ ಈಗಿನ ಕಾಲದಲ್ಲಿ ಏನಿಲ್ವೋ ಅದನ್ನು ಹುಡುಕೊಟ್ಟಿದ್ದಾರೆ. ನಿಜ ಹೇಳಬೇಕಂದ್ರೆ ಎಲ್ಲಿ ಸಂಬಂಧಗಳಿಗೆ ಮೌಲ್ಯಗಳೇ ಇಲ್ಲ, ಬೆಲೆ ಇಲ್ಲ. ಅದನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಚೆನ್ನಾಗಿದೆ ಪಿಕ್ಚರ್. ಓವರಾಲ್ ತುಂಬ ಚೆನ್ನಾಗಿದೆ. ಎಲ್ಲೂ ಏನು ಯಾವುದು ನಾವು ಕಣ್ಮುಚ್ಕೊಂಡು ನೋಡೋಂಗೆ ಏನಿಲ್ಲ. ಪ್ರತಿಯೊಂದು ಪಾಯಿಂಟಲ್ಲೂ ಅರ್ಥ ಇದೆ ಮಾತಾಡೋದ್ರಲ್ಲಿ. ಎಲ್ಲ ಸೀಕ್ವೆನ್ಸು ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ವರ್ಕು ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ತುಂಬ ಚೆನ್ನಾಗಿ ಕಥೆ ತೊಗೊಂಡೋಗಿದ್ದಾರೆ. ಓವರಾಲ್ ತುಂಬ ಚೆನ್ನಾಗಿದೆ ಪಿಕ್ಚರು. ಈಗಿನ ಮಕ್ಕಳಿಗೆ ಏನು ಮಾಹಿತಿ ಹೇಳಬೇಕೋ ಅದು ಖಂಡಿತ ಈ ಪಿಕ್ಚರಲ್ಲಿದೆ. ನೋಡಿದ್ರೆ ಅವ್ರವ್ರ ಮನೆ ಮಕ್ಕಳು ನಿಜವಾಗ್ಲೂ ಒಳ್ಳೆ ಮಾಹಿತಿ ತಿಳ್ಕೊಂಡು ಒಳ್ಳೆ ಮನುಷ್ಯರಾಗ್ತಾರೆ ಅಂತ ತುಂಬ ಚೆನ್ನಾಗಿದೆ ಪಿಕ್ಚರ್. ಓವರಾಲ್ ಮೂವಿನ ಚಿಕ್ಕದಾಗಿ ಶಾರ್ಟಾಗಿ ಹೇಳಬೇಕು ಅಂತಂದರೆ, ಹುಡುಗರಿಗೆ ಹುಡುಗಿನೇ ಮುಖ್ಯ ಅಲ್ಲ, ಹುಡುಗಿಗೆ ಹುಡುಗನೇ ಮುಖ್ಯ ಅಲ್ಲ, ತಂದೆನೂ ಸಹ ಮುಖ್ಯ, ಕುಟುಂಬನೂ ಸಹ ಮುಖ್ಯ ಅನ್ನೋದನ್ನ ತುಂಬ ಚೆನ್ನಾಗಿ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಕುಟುಂಬ ಸಮೇತರಾಗಿ ಆರಾಮಾಗಿ ಬಂದು ಮೂವಿನ ನೋಡಿ. ಇದು ಫಸ್ಟ್ ಆಫ್ ಆಲ್ ಗಂಡು ಮಕ್ಕಳು ನೋಡಬೇಕು ಈ ಪಿಕ್ಚರ್ನ. ಹೆಣ್ಮಕ್ಳು ನೋಡಿ ಅರ್ಥ ಮಾಡ್ಕೊತಾರೆ. ಗಂಡು ಮಕ್ಕಳು ಫಸ್ಟ್ ನೋಡಿ ಅರ್ಥ ಮಾಡಿಕೊಂಡು ತಂದೆ ತಾಯಿನ ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಅರ್ಥ ಮಾಡಿಸಿದ್ದಾರೆ. ಅದನ್ನ ನೋಡಿ ಚೆನ್ನಾಗಿ ಮಕ್ಕಳೆಲ್ಲ ಬಂದು, ಗಂಡು ಮಕ್ಕಳೆಲ್ಲ ಬಂದು ಫಿಲಮ್ ನೋಡಿ
ಇದನ್ನ ನೋಡಿ ಬುದ್ಧಿ ಕಲೀರಿ. ಫಿಲಮ್ ಚೆನ್ನಾಗಿತ್ತು ಅಣ್ಣ. ತಂದೆ ಇಲ್ಲದ್ದು ಬೆಲೆ ಹೆಂಗಾಗುತ್ತೆ ಅಂತ ಅವ್ರು ತೋರಿಸಿದ್ರು. ಮತ್ತು ಅವರು ಮಕ್ಕಳು ಮಕ್ಕಳು ಬಿಟ್ಟೋದ್ರೂ ಸಾಕಿದ ಮಗ ಬಿಡಲಿಲ್ಲ ಅಂತ ಲಾಸ್ಟ್ವರೆಗೂ ತೋರಿಸಿದ್ರು. ಚೆನ್ನಾಗಿ ಬಂತು ಮೂವಿ, ಚೆನ್ನಾಗಿದೆ ಅಣ್ಣ.